ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರವಾಹ ಬಂದಾಗ ನಾವು ಯಾರನ್ನೂ ಕೇಳದೆ ಪರಿಹಾರವನ್ನ 2 ಬಾರಿ ಕೊಟ್ಟಿದ್ದೀವಿ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಡೂರು ಗ್ರಾಮದಲ್ಲಿ ಮಾತನಾಡಿದಂತಹ ಬೊಮ್ಮಾಯಿ ಅವರು 17 ಲಕ್ಷ ಜನರಿಗೆ ನಾನು ಪರಿಹಾರವನ್ನ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಅವರ ರೀತಿ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸಲ್ಲ, ಅದು ನಿಜವಾದಂತಹ ಗಂಡಸ್ತನ. ಮೊದಲು ರೈತರಿಗೆ ಪರಿಹಾರ ಕೊಡ್ಲಿ, ಆಮೇಲೆ ಕೇಂದ್ರದಿಂದ ಪರಿಹಾರ ಬರುತ್ತೆ. ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿ ಆಗಿದೆ. ತಮ್ಮ ವೈಫಲ್ಯವನ್ನ ಮುಚ್ಚಾಕೊಳ್ಳೋದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ. ಅವರು ಪರಿಹಾರ ನೀಡಿ ಗಂಡಸ್ತನವನ್ನ ತೋರಿಸ್ಲಿ ಅಂತ ಬಸವರಾಜ ಬೊಮ್ಮಾಯಿ ಸವಾಲ್ ಹಾಕಿದ್ದಾರೆ. ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರ ಅಧಿಕಾರದಾಗಿದೆ ಅವ್ರದ್ದು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದ್ರೆ ಅವ್ರು ಕಷ್ಟದಾಗಿದ್ದಾರೆ. ಅವ್ರಿಗೆ ಧಾವಿಸುವಂಥದ್ದು ಅವ್ರ ಕೆಲಸ. ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ. ನಮ್ಮ ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು 2 ಪಟ್ಟು ರಿಲೀಸ್ ಮಾಡಿ, ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ಮದಿದೆ. ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ. ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ, ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ, ಆಮೇಲೆ ಅಲ್ಲಿಂದ ತೊಗೊಳ್ಳಿ. ಯಾರು ಬೇಡ, ನಮಗೇನು ಬಂದಿತ್ತ, ಆಮೇಲೆ ಬಂದೇ ಬರ್ತದೆ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ, ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಗಂಡಸ್ತನದ ಮಾತಾಡ್ತಾರೆ. ನಿಜವಾದ ಗಂಡಸ್ತನ ನಮ್ಮ ಅಧಿಕಾರದಾಗ ತೋರಿಸಿದ್ದೀವಿ. ಅವ್ರ ಅಧಿಕಾರಕ್ಕೆ ಅವ್ರು ತೋರಿಸ್ಲಿ. ನಾವು ರಾಮನ ಹೆಸರು ಹೇಳ್ತೀವಿ, ರಾಮ ರಾಜ್ಯವನ್ನು ಮಾಡಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಬರುವಂಥ ಅಕ್ಕಿ ಏನಿದೆ ಅದು ನರೇಂದ್ರ ಮೋದಿ ಕೊಟ್ಟಿರುವಂಥ ಅಕ್ಕಿ. ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರು ಒಂದು ಬಿಡಿ ಕಾಳನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿಲ್ಲ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ?